ಹಿರಿಯೂರು ಬೈ ಎಲೆಕ್ಷನ್ನಿನ ಸುದ್ದಿಯನ್ನು ನೋಡಿದ್ವಿ. ಹಿರಿಯೂರಿನ ರೀತಿಯಲ್ಲೇ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನ್ ನಡೆಯುವ ಲಕ್ಷಣ ಸ್ಪಷ್ಟವಾಗಿದ್ದಾವೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕರಾಗಿದ್ದ ವಿನಯ್ ಕುಲಕರ್ಣಿಗೆ ಶಿಕ್ಷೆಯಾಗಿದೆ. ಕೋರ್ಟ್ ರಿಲೀಫ್ ಕೊಡದೆ ಹೋದರೆ ಇಲ್ಲೂ ಬೈ ಎಲೆಕ್ಷನ್ ಆಗುತ್ತೆ. ಹಿರಿಯೂರು ಧಾರವಾಡ ಗ್ರಾಮೀಣ ಒಟ್ಟೊಟ್ಟಿಗೆ ಉಪಚುನಾವಣೆಗಳ ನಡೆಯುವ ಸಾಧ್ಯತೆ ನಿಚ್ಚಳವಾಗಿದೆ. ರಾಜಕೀಯ ಚಟುವಟಿಕೆಗಳ ಜೋರಾಗಿದ್ದಾವಲ್ಲಿ. ಅಲ್ಲಿ ನೇರ ಫೈಟ್ ಇರೋದು ಬಿಜೆಪಿ ಕಾಂಗ್ರೆಸ್. ಬಿಜೆಪಿ ನಾಯಕರು ಸಿದ್ಧತೆ ಆರಂಭಿಸಿದ್ದಾರೆ. ಮಾಜಿ ಶಾಸಕ ಅಮೃತ್ ದೇಸಾಯಿ, ಸೀಮಾ ಮಸೂತಿ, ಸವಿತಾ ಅಮರ್ ಶೆಟ್ಟಿ, ಮಂಜುನಾಥ್ ಮಕ್ಕಳಗೇರಿ ಅನೇಕರ ಪ್ರಯತ್ನ ಪಡ್ತಿದ್ದಾರೆ ಬೈ ಎಲೆಕ್ಷನ್ ಟಿಕೆಟ್. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು 25ಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರುಗಳನ್ನು ಬಿಜೆಪಿಗೆ ಬರಮಾಡಿಕೊಂಡರು. ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಪಾರ್ಟಿಯೊಳಗೆ ಒಂದು 10-20 ಜನ ಸೇರ್ಪಡೆ ಆಗ್ತಾರೆ. ನೀವು ಧಾರವಾಡದಾಗ ಹೆಂಗಿದ್ರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ, ನೀವು ಬರಬೇಕು ಅಂತ ಹೇಳಿದ್ರು. ಬೇರೆ ಕೆಲವು ಪ್ರಮುಖರು ಸೇರ್ಪಡೆ ಆಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕೆಲವರು ಸೇರ್ಪಡೆ ಆಗಿದ್ದಾರೆ. BJP ಒಳಗೆ ಅವರು ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಪಾರ್ಟಿಗೆ ಸೇರಿಸೋಬೇಕಂತ ಸ್ಥಳೀಯ ಘಟಕ ತೀರ್ಮಾನ ಮಾಡ್ತೇವೆ. ಭಾಳ ಸಂತೋಷ. ಅಲ್ಲ, ಬೈ ಎಲೆಕ್ಷನ್ ಸ್ಟ್ರಾಟಜಿ ಅಂತಲ್ಲ, ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಪಾರ್ಟಿ ಓರಿಯೆಂಟೆಡ್, ಪಾರ್ಟಿ ಸೆಂಟ್ರಿಕ್ ಕೆಲಸನ ನಾವು ಮಾಡಿದ್ದೀವಿ. ಪಾರ್ಟಿ ಸೆಂಟ್ರಿಕ್ ಕೆಲಸದೊಳಗೆ ಯಾವಾಗ ಯಾರ್ಯಾರು ಬರ್ತಾರೆ ಸೇರಿಸ್ತೀವಿ. ಬೈ ಎಲೆಕ್ಷನ್ ಬಂದಾಗ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಯುವ ಆಕಾಂಕ್ಷಿಗಳ ಪಟ್ಟಿ ಇದೆ. ವಿನಯ್ ಕುಲಕರ್ಣಿ ಅವರ ಪತ್ನಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. 2023ರ ಎಲೆಕ್ಷನ್ ಟೈಮ್ನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ಇತ್ತು. ಸುಪ್ರೀಂ ಕೋರ್ಟ್ ನಿರ್ಬಂಧ ಹೇರಿತ್ತು. ಅಂಥ ಟೈಮ್ನಲ್ಲಿ ಕ್ಷೇತ್ರದ ತುಂಬ ಓಡಾಡಿ ಪ್ರಚಾರ ಮಾಡಿ ಗೆಲ್ಲಿಸಿಕೊಂಡು ಬಂದವರು ಶಿವಲೀಲಾ ಕುಲಕರ್ಣಿ. ವಿನಯ್ ಕುಲಕರ್ಣಿ ಅವರ ಮಗಳು ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ತವನಪ್ಪ ಅಷ್ಟಗಿ ಕಾಂಗ್ರೆಸ್ನಿಂದ ಟಿಕೆಟ್ ನಿರೀಕ್ಷೆಯಲ್ಲಿರುವ ಮತ್ತೊಬ್ಬ ಪ್ರಬಲ ಆಕಾಂಕ್ಷಿ ತವನಪ್ಪ ಅಷ್ಟಗಿ. ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಬಿಜೆಪಿಗೆ ಸೇರಿಕೊಂಡಿದ್ದರ ಬಗ್ಗೆ ಶಾಸಕ ಕೋನರೆಡ್ಡಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೆಚ್ಚಿಗೆ ಅದು ನ್ಯಾಯಾಲಯದಲ್ಲಿ ನಡೆದೈತಿ.
ನ್ಯಾಯಾಲಯ ಅಂತಿಮ ಆದೇಶ ಆಗಬೇಕು. ಅಲ್ಲಿವರೆಗೂ ಉಪಚುನಾವಣೆ ಬಗ್ಗೆ ನಾನಂತೂ ಚರ್ಚೆ ಮಾಡೋಂಗಿಲ್ಲ. ಬಂದ್ರೆ ಎದುರ್ಸಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿ. ಅಲ್ಲಿ ಯಾರು ಇಲ್ಲದ ಮನೆಗೆ ಯಾರು ಹೋಗ್ತಾರ್ರಿ? ಮೊದ್ಲಿಗೆ ಬಿಟ್ಬಿಟ್ಟು ಅವ್ರು ನಮ್ಮ ಕಡೆ ಬರಕತ್ತಾರ, ಮತ್ತೆ ನೀವು ಅವ್ರ ಕಡೆ ಹೋಗ್ತಾರ ನಮ್ಮವ್ರಂದ್ರೆ ನಾವು ಅಲ್ಲಿ KMF ಒಂದು ಚುನಾವಣೆ ಇದ್ರ ಸಲುವಾಗಿ ಅವ್ರೊಬ್ರು ಸೇರ್ಕೊಂಡ್ರೆ ಎಲ್ಲರೂ ಹೋಗ್ತಾರ ಅಂತ ತಿಳ್ಕೊಬೇಡ್ರಿ ನೀವು. ಬೇಕಾದ್ರೆ ನಾ ಚಾಲೆಂಜ್ ಮಾಡಿ ಧಾರವಾಡ ಜಿಲ್ಲಾದಾಗ ಎಷ್ಟು ಮಂದಿ ಸೇರ್ಸಂದ್ರೆ ಅಷ್ಟು BJPನ ಖಾಲಿ ಮಾಡಿಸ್ತೀವಿ. ಇಲ್ಲ ಅವ್ರ ಮಂದಿ ನಮ್ಮನ್ನ ಸಂಪರ್ಕ ಮಾಡತ್ತಾರ, ನಮ್ಮನ್ನ ದೌಡ್ ಕಾಂಗ್ರೆಸ್ ಸೇರ್ಸ್ಕೋರಿ ಅಂತ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ತವನಪ್ಪ ಅಷ್ಟಗಿ ಮಾತಾಡಿದ್ದಾರೆ. ನಾನೊಬ್ಬ ಆಕಾಂಕ್ಷಿ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಚುನಾವಣೆ ನಡೀತೈತಿ ಅಂತಂತಂದ್ರೆ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ. ಅಂದ್ರೆ ಅವ್ರ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಟಿಕೆಟ್ ನೋಡ್ರಿ, ಅದು ಹೈಕಮಾಂಡಕ್ಕೆ ಕೊಟ್ಟಿದ್ದು. ಅದನ್ನ ನಾವ್ ಹೆಂಗ್ ಹೇಳುದು, ನಾವೊಬ್ಬ ಆಕಾಂಕ್ಷಿ ಇದ್ದೀನಿ ಅಂತ ಅಷ್ಟೇ ಹೇಳಿದ್ವಿ. ನೋಡ್ರಿ, ಅದಕ್ಕೆ ಹೈಕಮಾಂಡ್ ಇದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೋತಾರ ಅದ್ರ ಪ್ರಕಾರ ಇರ್ತದೆ. ನಾವಂಕ ಟಿಕೆಟ್ ಕೇಳ್ತೇವೆ, ಅವ್ರ ಮನೆಯಲ್ಲಿ ಕೊಟ್ರೆ ಮತ್ತೆ ನಾವು ಆಟೋಮೆಟಿಕ್ ಮಾಡಲೇಬೇಕಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಹ್ಞೂ ಅನ್ನಬೇಕಲ್ಲ. ಅವ್ರ ಕುಟುಂಬ ಕೊಟ್ಟರು ನೋಡ್ರಿ, ನಮಗೆ ಟಿಕೆಟ್ ಕೊಟ್ಟರು ಅವ್ರು ಮಾಡ್ತಾರೆ, ಅವ್ರಿಗೆ ಟಿಕೆಟ್ ಕೊಟ್ಟರು ನಾವು ಮಾಡ್ತೇವೆ. ಇದು ನಮ್ಮ ಪಕ್ಷದ ನಿರ್ಧಾರ. ನ್ಯಾಷನಲ್ ಪಾರ್ಟಿ BJP ಅವ್ರಿಗೆ ಏನೈತಿ, ಈಗ ಅವ್ರು ಕನಸು ಕಾಣಕತ್ತಾರ. ಅವರು ಇನ್ನೂ ಇದು ಖುಲ್ಲಾನ ಆಗಿಲ್ಲ, ಕನಸು ಕಾಣಕತ್ತಾರ. ಒಂದು ಡಜನ್ಕಿಂತಲೂ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ದಾರೆ. ಅದು ಒಡೆದ ಮನೆ ಆಗಿಬಿಟ್ಟಿದೆ ಈಗ. ಅದನ್ನು ನಾವು ಏನು ವಿಚಾರ ಮಾಡೋದಿಲ್ಲ. ನೀವು ಕಾದು ನೋಡ್ರಿ, ಭಾರತೀಯ ಜನತಾ ಪಕ್ಷದ ಮಂದಿ 1,000ಕ್ಕಿಂತಲೂ ಹೆಚ್ಚು ಮಂದಿ ಇವತ್ತು ನಮ್ಮ ಧಾರವಾಡ ಗ್ರಾಮೀಣದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಉಪಚುನಾವಣೆ ನಮ್ಮ ಧಾರವಾಡ ರಿಪೋರ್ಟರ್ ಪರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಜೋರಾಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇರೋರು ಯಾರು? ಕಾಂಗ್ರೆಸ್ನಿಂದ ಶುರು ಮಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ವಿನಯ್ ಕುಲಕರ್ಣಿ ಅವರ ಮಗಳ ಓಡಾಟ, ಬಹಳ ಫೋಟೋಗಳು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು. ಮಗಳು ಕೂಡ ಆಕಾಂಕ್ಷಿ ಅಂತ ಕೆಲವರು ಹೇಳಿದ್ರು. ಹೌದಾ ಇದು? ಎಸ್ ಅಜಿತ್, ಏನಂತಂದ್ರೆ ಈಗಾಗಲೇ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಜನರ ಚಿತ್ತ ಸದ್ಯ ಈಗ ಹೈಕೋರ್ಟ್ ಅಂತ ಇರುವಂಥದ್ದು. ಎಲ್ಲ ಒಂದ್ ಕಡೆ ಅಂತಂದ್ರೆ ಶಾಸಕ ವಿನಯ್ ಕುಲಕರ್ಣಿ ಅವರು ಸದ್ಯ ಈಗ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಈಗ ಕಳೆದ 2-3 ತಿಂಗಳಿಂದ ಏನಂತಂದ್ರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿ ಅವರ ಮಗಳು ವೈಶಾಲಿ ಕುಲಕರ್ಣಿ ಆಗಿರ್ಬೋದು, ಜೊತೆಗೆ ಶಿವಲೀಲಾ ಕುಲಕರ್ಣಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿಗೆ ಸಪೋರ್ಟ್ ಅಂದ್ರೆ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿದಂಥ ತವನಪ್ಪ ಅಷ್ಟೇ ಕೂಡ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಕಳೆದ 3 ದಿನಗಳಿಂದಷ್ಟೇ ತಮ್ಮ 64ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಅವತ್ತು ಕೂಡ ಅವರು ಹೇಳ್ತಾ ಇದ್ರು, ಧಾರವಾಡ ಗ್ರಾಮೀಣ ಕ್ಷೇತ್ರ ಒಂದು ವೇಳೆ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ನಲ್ಲಿ ಸ್ಟೇ ಸಿಗದೆ ಹೋದ್ರೆ, ಒಂದು ವೇಳೆ ಚುನಾವಣೆ ಘೋಷಣೆ ಆದ್ರೆ ನಾನು ಕೂಡ ಒಬ್ಬ ಟಿಕೆಟ್ ಪ್ರಬಲ ಆಕಾಂಕ್ಷಿ ಇದ್ದೀನಿ, ನಾನು ಹೈಕಮಾಂಡ್ಗೆ ಕೇಳ್ತೀನಿ ಟಿಕೆಟ್ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಒಂದು ಕಡೆ ಶಿವಲೀಲಾ ಕುಲಕರ್ಣಿ ಅವ್ರ ಕುಟುಂಬಕ್ಕೆ ಕೊಟ್ಟರೆ ನಾನು ಸಪೋರ್ಟ್ ಮಾಡ್ತೀನಿ, ಒಂದ್ ವೇಳೆ ನನಗೂ ಟಿಕೆಟ್ ಕೊಟ್ಟರೆ ಅವರು ನಮಗೆ ಸಪೋರ್ಟ್ ಮಾಡಿ ಅನ್ನೋ ಮಾತುಗಳನ್ನು ಕೂಡ ಸದ್ಯಕ್ಕೆ ಮಾಧ್ಯಮಕ್ಕೆ ಹೇಳಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನಂತಂದ್ರೆ ಅಜಿತ್, ನಿಜವಾಗ್ಲೂ ಬಿಜೆಪಿಯಲ್ಲಿ ಈಗಾಗಲೇ 4 ಜನ ಆಕಾಂಕ್ಷಿಗಳು, ಪ್ರಬಲ ಆಕಾಂಕ್ಷಿಗಳು ಕೂಡ ಸದ್ಯ ಈಗ ಟಿಕೆಟ್ಗಾಗಿ ಪೈಪೋಟಿನ ನಡೆಸ್ತಾ ಇದ್ದಾರೆ. ಮಾಜಿ ಶಾಸಕ ಅಮೃತ್ ದೇಸಾಯಿ, ಜೊತೆಗೆ ಮಂಜುನಾಥ್ ಮಕ್ಕಳಗಿರಿ, ಸೀಮಾ ಮಸೂತಿ ಆಗಿರ್ಬೋದು, ಜೊತೆಗೆ ಸವಿತಾ ಅಮೂರ್ ಶೆಟ್ಟಿ ಸೇರಿದಂತೆ 4 ಕೂಡ ಈಗ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಕಳೆದ 3 ದಿನಗಳಿಂದಷ್ಟೇ ಏನಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ನ 25ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿಯನ್ನ ಸೇರ್ಪಡೆ ಆಗಿರುವಂಥದ್ದು. ಎಲ್ಲೇ ಒಂದ್ ಕಡೆ ಏನಂತಂದ್ರೆ ಟಿಕೆಟ್ ಆಕಾಂಕ್ಷಿಗಳು ಅಂದ್ರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಅಭಿಮಾನಿಗಳನ್ನ ಈಗ ಸೆಳೆಯಲಿಕ್ಕೆ ಒಂದ್ ಕಡೆ ಮುಂದಾಗಿರುವಂಥದ್ದು ಕ್ಷೇತ್ರದಲ್ಲಿ. ಅಜಿತ್, ಈಗ ಎಲ್ಲ ಕಡೆನೂ ಕಾಂಗ್ರೆಸ್ ಉಪಚುನಾವಣೆಗಳು ನಡೆದಾಗ ಕುಟುಂಬಸ್ಥರಿಗೆ ಕೊಡುವ ಪರಿಪಾಠವನ್ನು ಇಟ್ಕೊಂಡು ಬಂದಿದೆ. ಬಟ್ ಕೆಲವರು ಮಾತಾಡ್ತಾರೆ ವಿನಯ್ ಕುಲಕರ್ಣಿ ಕುಟುಂಬಕ್ಕಿಂತ ಹೊರಗಿನವರಾದರೆ ಕಾಂಗ್ರೆಸ್ನ ಗೆಲುವಿನ ಸಾಧ್ಯತೆ ಹೆಚ್ಚು ಅಂತ. ನಿಮ್ಮ ಅಬ್ಸರ್ವೇಷನ್ ಏನನ್ನುತ್ತೆ? ಅಜಿತ್, ಈಗಾಗಲೇ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಅದೇ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಇರ್ತಕ್ಕಂಥ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ಜೊತೆಗೆ ಮತದಾರರು ಕೂಡ ಅವರ ಕುಟುಂಬಕ್ಕೆ ಇಲ್ಲ ಅನ್ನೋ ಮಾತುಗಳು ಕೂಡ ಸದ್ಯ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಅವರು ಕಾಮಗಾರಿ ಅಂದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ರು, ಜನರ ಜೊತೆ ಸಂಪರ್ಕನ ಹೊಂದ್ತಾ ಇದ್ರು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಕ್ಷೇತ್ರದಲ್ಲಿ ಜನ ಹೇಳ್ತಾ ಇದ್ದಾರೆ. ಈಗಾಗಲೇ ಈಗ ಸದ್ಯ ಏನಂತಂದ್ರೆ ವಿನಯ್ ಕುಲಕರ್ಣಿ ಯಾವಾಗ 2023 ವಿಧಾನಸಭಾ ಚುನಾವಣೆಗೆ ಅವರಿಗೆ ಧಾರವಾಡಕ್ಕೆ ಅಂದ್ರೆ ಪ್ರವೇಶಕ್ಕೆ ನಿರ್ಬಂಧ ಹೇರಿತ್ತು ಸುಪ್ರೀಂ ಕೋರ್ಟ್, ಅವಾಗಿಂದನೂ ಕೂಡ ಕ್ಷೇತ್ರದಲ್ಲಿ ಏನಂತಂದ್ರೆ ವಿನಯ್ ಕುಲಕರ್ಣಿ ಅವರು ಇದ್ರೆ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಕ್ಷೇತ್ರದಲ್ಲಿ ಜನರು ಮಾತನಾಡ್ತಾ ಇದ್ದಾರೆ. ಸೊ ಈಗ ಒಂದ್ ವೇಳೆ ವಿನಯ್ ಕುಲಕರ್ಣಿ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆದ್ರೆ ಮತದಾರರು ಯಾವ ರೀತಿಯಾಗಿ ಇದನ್ನ ಅಂದ್ರೆ ಓಟ್ಗಳನ್ನ ಹಾಕಿ ಅವ್ರನ್ನ ಗೆಲ್ಲಿಸ್ತಾರ ಅಥವಾ ಇಲ್ಲ ಅನ್ನೋದನ್ನು ಕೂಡ ಚುನಾವಣೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಅದು ಎಸ್, ಥ್ಯಾಂಕ್ ಯು ಪರಮೇಶ್ ನಿಮ್ಮ ಎಲ್ಲ ಮಾಹಿತಿಗೆ.